ನಟ ದರ್ಶನ್ ಐಷಾರಾಮಿ ಬದುಕು ಒಂದು ಸುಂದರ ಕ್ಷಣ. ಆದ್ರೆ ಅದನ್ನೆಲ್ಲ ಮಾಯವಾಗಿ 365 ದಿನ ಆಗಿದೆ. ದರ್ಶನ್ ಜೈಲು ಸೇರಿ ನೋಡ್ತಿದ್ದಂತೆ 1 ವರ್ಷ ಆಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಎಸ್, ನಟ ದರ್ಶನ್ ಕನ್ನಡ ಚಿತ್ರರಂಗದ ಸ್ಟಾರ್ ಆಗಿದ್ದವರು. ದಾಸನಿಗೆ ಸಾವಿರಾರು ಜನ ಅಭಿಮಾನಿ ಬಳಗ ಇತ್ತು. ದಚ್ಚು ಹೋದಲ್ಲಿ ಬಂದಲೆಲ್ಲ ಮುತ್ತಿಕೊಳ್ತಾ ಇದ್ರು. ಸ್ಟಾರ್ಡಮ್ಗೆ ಮೈಗೆ ಮತ್ತು ತಲೆಗೆ ಒತ್ತಿಸಿಕೊಂಡಿದ್ದ ದಾಸ ಮಾಡಿದ ಸಿನಿಮಾ ಆಗಿದೆ ಆಟೋ ಅನ್ನೋ ಹಾಗೆ. ಯಾಕಂದ್ರೆ ದರ್ಶನ್ ಯಾವುದೇ ಸಿನಿಮಾ ಬಂದ್ರೆ ಹಿಟ್ ಅನ್ನೋ ನಂಬಿಕೆ ಹುಟ್ಟಿತ್ತು. ಇದರಿಂದ ದಾಸ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಹುಚ್ಚು ತಲೆಗೇರಿತ್ತು. ಅದರ ಎಫೆಕ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಆರೋಪಿ ಪಟ್ಟ ಕಟ್ಟಿಕೊಳ್ಳಬೇಕಾಯಿತು. ನಟ ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ 3 ದಶಕಗಳಿಂದ ಕಷ್ಟಪಟ್ಟು ತನ್ನದೇ ಒಂದು ಸಾಮ್ರಾಜ್ಯ ಕಟ್ಟಿದ್ರು. ಆದ್ರೆ ದೊಣ್ಣೆಗೆ ಒಂದೇ ಒಂದು ನಿಮಿಷ ಅನ್ನೋ ಮಾತಿನಂತೆ ಒಂದೇ ಒಂದು ಏಟು ದರ್ಶನ್ ಕಟ್ಟಿದ ಕೋಟೆ ಬಾಗಿಲೇ ಮುರಿದು ಹೋಗೋ ಆಗಾಯಿತು. ಚಿತ್ರದುರ್ಗದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ ಆರೋಪ ರಾತ್ರಿ ಬೆಳಗಾಗೋದ್ರೊಳಗೆ ದರ್ಶನ್ ಮೇಲೆ ಬಂದು ಬಿಡ್ತು. ಈಗ ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿ 1 ವರ್ಷ ಆಗಿದೆ. ನಟ ದರ್ಶನ್ ಮೇಲೆ ಕೊಲೆ ಆರೋಪ ಬಂದು 20 ತಿಂಗಳು ಆಗಿದೆ. ಆದ್ರೆ ಜೈಲು ಸೇರಿ ಒಟ್ಟು 365 ದಿನ ಕಳೆದಿದೆ. ಅಂದ್ರೆ ಮೊದಲ ಬಾರಿಗೆ 2024 ಜೂನ್ 11ರಂದು ಮೈಸೂರಿನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ದರ್ಶನ್ 2024 ಅಕ್ಟೋಬರ್ 30ರ ತನಕ ಅಂದರೆ 131 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದರು. ತದನಂತರ ಬಳ್ಳಾರಿ ಜೈಲಿನಲ್ಲಿ ಕೂಡ ಸೆರೆವಾಸವನ್ನು ಅನುಭವಿಸಿದರು. ಇದಾದ ಬಳಿಕ ದರ್ಶನ್ ಜಾಮೀನು ಪಡೆದು ಹೊರ ಬಂದಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಆಗಿದ್ದಕ್ಕೆ ಮತ್ತೆ ದಾಸನ ಬಂಧನವಾಗಿತ್ತು. ನಟ ದರ್ಶನ್ ಅನ್ನು 14 ಆಗಸ್ಟ್ 2025ರಂದು ಮತ್ತೆ ಪರಪ್ಪನ ಅಗ್ರಹಾರ ಸೇರಿಕೊಂಡ್ರು. ಅಲ್ಲಿಂದ ಇಲ್ಲಿಯ ತನಕ ದಾಸ ಜೈಲು ಗೋಡೆಗಳನ್ನು ಬಿಟ್ಟರೆ ಮತ್ತೇನೂ ನೋಡಿಲ್ಲ.